Hello everybody, this is Divyashri. Welcome to Literary Canon. In this video, we are going to discuss one PYQ a day. Without further ado, let's discuss the question. So today's question is basically, in the context of digital communication, which of the following are examples of simplex type of communication? Okay, so ಇಲ್ಲಿ communication ಇಂದ question ತಗೊಂಡಿದ್ದೀನಿ. ನಿನ್ನೆ ಇದರಲ್ಲಿ teaching aptitude ಇಂದ ಒಂದು questions ತಗೊಂಡಿದ್ದೀನಿ. So today's question is based on communication. Okay, so ಇಲ್ಲಿ ಕೇಳ್ತಾರೆ which of the following are the examples of simplex type of communications ಅಂತ ಹೇಳ್ತೀವಿ. Okay, ನಾ questions ಕೇಳಿರೋದು. So let's discuss about this question. Okay, so radio broadcast, television broadcast, computer to printer communication, keyboard to computer communication, walkie-talkie communication. So the correct answer for this question is A, B, C, D. E is not simplex. Why? We will discuss. Okay, na? Simplex communications andre no, first of all, simplex communication andre data flows in only one direction. ಒನ್ ಡೈರೆಕ್ಷನ್ಸಲ್ಲಿ ಹೋಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಟೆಲಿವಿಷನ್, ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರಲ್ವ ಟೆಲಿವಿಷನ್ಸಲ್ಲಿ ನೋಡಿ ಡಾಟಾ ಹೇಗೆ ಫ್ಲೋ ಆಗುತ್ತೆ, ಒನ್ ಡೈರೆಕ್ಷನ್. ಟೆಲಿವಿಷನ್ ಏನು ತೋರಿಸುತ್ತೆ ಅದನ್ನು ನಾವು ಏನು ಮಾಡ್ತೀವಿ, ಜಸ್ಟ್ ನಾವು ಲಿಸನ್ ಮಾಡ್ತೀವಿ ಆ್ಯಂಡ್ ವಾಚ್ ಮಾಡ್ತೀವಿ ಅಲ್ವಾ. ಸೊ ಡಾಟಾ ಫ್ಲೋಸ್ ಇನ್ ಓನ್ಲಿ ಒನ್ ಡೈರೆಕ್ಷನ್. ಓಕೆ, ನೋಡಿ, ಸೆಂಡರ್ ಕ್ಯಾನ್ ಓನ್ಲಿ ಸೆಂಡ್ ಮೆಸೇಜಸ್, ರಿಸೀವರ್ ಕ್ಯಾನ್ ಓನ್ಲಿ ರಿಸೀವ್ ದ ಮೆಸೇಜಸ್, ಅಷ್ಟೇ ಆಗಿರೋದು ಅಲ್ಲಿ ಅಲ್ವಾ. ಸೊ ನೋ ರಿಪ್ಲೈ ಫ್ರಾಮ್ ರಿಸೀವರಿಂದ ಏನೂ ರಿಪ್ಲೈ ಇರಲ್ಲ, ಜಸ್ಟ್ ಸೆಂಡ್ ಮಾಡ್ತಾರೆ ಇನ್ಫಾರ್ಮೇಷನ್ಸನ್ನು. ಓಕೆನಾ. ಸೊ ಎಕ್ಸಾಂಪಲ್ ನೋಡಿ, ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್, ರೇಡಿಯೋ ಬ್ರಾಡ್ಕಾಸ್ಟಿಂಗ್, ಅಲ್ಲಿ ನಾವು ಲಿಸನ್ ಮಾಡ್ತೀವಿ ರೇಡಿಯೋದಲ್ಲಿ ಏನು ಹೇಳ್ತಾರೆ ಅಂತ. ಕೀಬೋರ್ಡ್ ಟು ಕಂಪ್ಯೂಟರ್, ಓಕೆ, ಕೀಬೋರ್ಡಿಂದ ನಾವು ಕಂಪ್ಯೂಟರ್ಗೆ ಡಾಟಾವನ್ನು ಸೆಂಡ್ ಮಾಡ್ಬೋದು. ಇನ್ನೊಂದು ಪ್ರಿಂಟರ್ ಅಲ್ವಾ, ಕಂಪ್ಯೂಟರ್ ಟು ಪ್ರಿಂಟರ್ ಅಲ್ವಾ, ಕಂಪ್ಯೂಟರ್ ಟು ಪ್ರಿಂಟರ್. ಈಗ ನಾವು ಕಂಪ್ಯೂಟರ್ ಏನು ಮಾಡುತ್ತೆ, ಡಾಟಾವನ್ನು ಪ್ರಿಂಟರಿಗೆ ಕೊಡ್ತಾರೆ, ಪ್ರಿಂಟರ್ ಮತ್ತೆ ಕೊಡೋದಕ್ಕಾಗಲ್ಲ ಕಂಪ್ಯೂಟರಿಗೆ ಅಲ್ವಾ. ಸೊ ದೀಸ್ ಆರ್ ದ ಎಕ್ಸಾಂಪಲ್ ಆಫ್ ಸಿಂಪ್ಲೆಕ್ಸ್ ಕಮ್ಯುನಿಕೇಷನ್ ಅಂದರೆ ಡಾಟಾ ಫ್ಲೋಸ್ ಇನ್ ಓನ್ಲಿ ಒನ್ ಡೈರೆಕ್ಷನ್. ಓಕೆ, ನೆಕ್ಸ್ಟ್ ನೋಡಿ, ಹಾಫ್ ಡುಪ್ಲೆಕ್ಸ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಹಾಫ್ ಡುಪ್ಲೆಕ್ಸ್ ಕಮ್ಯುನಿಕೇಷನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಡಾಟಾ ಟ್ರಾವೆಲ್ ಇನ್ ಬೋತ್ ಡೈರೆಕ್ಷನ್. ಇಲ್ಲಿ ಎರಡು ಕಡೆಯಲ್ಲಿ ಡೈರೆಕ್ಷನ್ಸಲ್ಲಿ ಡಾಟಾ ಫ್ಲೋ ಆಗ್ತಾ ಇರುತ್ತೆ, ಬಟ್ ಓನ್ಲಿ ಇನ್ ಒನ್ ಡೈರೆಕ್ಷನ್ ಎಟ್ ಟೈಮಲ್ಲಿ ಒನ್ ಏನಂತ ಹೇಳ್ತೀವಿ, ಒನ್ ಡೈರೆಕ್ಷನಲ್ಲಿ ಮೆಸೇಜ್ ಹೋಗ್ತಾ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ವಾಕಿ-ಟಾಕಿಯಲ್ಲಿ ಹಾಗೆ ಅಲ್ವಾ, ಅಥವಾ ಪೊಲೀಸ್ ರೇಡಿಯೋಸ್ ಅಂತ ಹೇಳ್ತೀವಿ. ಅದ್ರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಜಸ್ಟ್ ನಾವು ಏನು ಇನ್ಫಾರ್ಮೇಷನ್ಸ್ ಇದೆ, ಇನ್ಫಾರ್ಮೇಷನ್ನ ಒನ್ ಟೈಮ್ ನಾವು ಸೆಂಡ್ ಮಾಡ್ಬೋದು. ಸೊ ಅವರು ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕು ಅಲ್ವಾ. ಸೊ ಅಂದರೆ ಏನಂತ ಹೇಳ್ತೀವಿ, ಒನ್ ಡೈರೆಕ್ಷನ್ಸಲ್ಲಿ ನಾವು ಸೆಂಡ್ ಮಾಡ್ಬೋದು ಎಟ್ ಅ ಟೈಮಲ್ಲಿ, ಬಟ್ ಆ ಕಡೆಯಿಂದ ನಮಗೆ ಕೂಡಲೇ ಇನ್ಫಾರ್ಮೇಷನ್ ಬರಲ್ಲ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಳ್ಳ ಸಾಗಾಣಿಕೆ ನಡೀತಾ ಇದೆ ಅಂತ ಅಂದ್ಕೊಳ್ಳೋಣ, ಪೊಲೀಸ್ ಏನು ಮಾಡ್ತಾರೆ, ವಾಕಿ-ಟಾಕಿಯಲ್ಲಿ ಹೇಳ್ತಾರೆ, ಇಂಥ ಇದರಲ್ಲಿ ಚೆಕ್ ಪೋಸ್ಟಲ್ಲಿ ನೀವು ಅವ್ರನ್ನ ಹಿಡಿಬೇಕು ಅಂತ. ಸೊ ಅವ್ರು ಏನು ಮಾಡ್ತಾರೆ, ಅದನ್ನ ಇನ್ಫಾರ್ಮೇಷನ್ನ ತಗೋತಾರೆ. ಆ ಚೆಕ್ ಪೋಸ್ಟಲ್ಲಿ ಫಾರ್ ಎಕ್ಸಾಂಪಲ್ ಅವ್ರು ತಪ್ಪಿಸ್ಕೊಂಡ್ರು ಅಂದ್ಕೊಳ್ಳೋಣ, ಕಳ್ಳ ಸಾಗಾಣಿಕೆ ಮಾಡ್ತಿರೋಂಥ ಲಾರಿ ಏನಾದರೂ ತಪ್ಪಿಸ್ಕೊಂಡ್ರು ಅಂತ ಅಂದ್ಕೊಳ್ಳೋಣ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ, ಸಾರಿ ಸರ್, ಇಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಈ ಚೆಕ್ ಪೋಸ್ಟಲ್ಲಿ, ನೆಕ್ಸ್ಟ್ ಚೆಕ್ ಪೋಸ್ಟಿಗೆ ಏನು ಮಾಡ್ತಾರೆ, ಮೆಸೇಜನ್ನು ಕಳಿಸ್ತಾರೆ. ಸೊ ಅಲ್ಲಿ ನೀವು ಇದು ಮಾಡಿ ಅಂತ. ಸೊ ಅಂದರೆ ಎಟ್ ಅ ಟೈಮಲ್ಲಿ ಏನು ಮಾಡ್ಬೋದು, ಒನ್ ಡೈರೆಕ್ಷನ್ಸಲ್ಲಿ ಡಾಟಾ ಫ್ಲೋ ಆಗುತ್ತೆ. ಬಟ್ ಎರಡು ಅಂದರೆ ಏನು ಹೇಳ್ತೀವಿ ಅಂತಂದರೆ, ಡಾಟಾ ಎರಡು ಕಡೆ ಎರಡು ಡೈರೆಕ್ಷನ್ಸಲ್ಲಿ ಟ್ರಾವೆಲ್ ಆಗುತ್ತೆ, ಬಟ್ ಏನಂತಂದರೆ ಒನ್ ಡೈರೆಕ್ಷನಲ್ಲಿ ಎಟ್ ಅ ಟೈಮಲ್ಲಿ ನಾವು ಏನು ಮಾಡ್ಬೋದು, ಡಾಟಾವನ್ನು ಫ್ಲೋ ಮಾಡ್ಬೋದು ಅಂತ ಹೇಳ್ತಾರೆ. ವೆನ್ ಒನ್ ಡಿವೈಸ್ ಇಸ್ ಟ್ರಾನ್ಸ್ಮಿಟಿಂಗ್ ಅಲ್ವಾ, ಒನ್ ಡಿವೈಸಲ್ಲಿ ನಾವು ಇನ್ಫಾರ್ಮೇಷನ್ನ ಕೊಡ್ತಿರ್ಬೇಕಾದ್ರೆ ಅದರ್ ಡಿವೈಸ್ ಮಸ್ಟ್ ವೆಯ್ಟ್ ಮಾಡಬೇಕು ಆ್ಯಂಡ್ ಆ್ಯಕ್ಟ್ ಸೋಲಿ ಆ್ಯಸ್ ಅ ರಿಸೀವರ್ ಅಂತ ಹೇಳ್ಬೋದು. ಇದಕ್ಕೆ ಎಕ್ಸಾಂಪಲ್ ಯಾವುದು, ಟಾಕಿ ಮತ್ತು ಪೊಲೀಸ್ ರೇಡಿಯೋಸ್ ಆಯಿತಾ. ಸೊ ನೆಕ್ಸ್ಟ್ ನೋಡಿ, ಫುಲ್ ಡುಪ್ಲೆಕ್ಸ್ ಕಮ್ಯುನಿಕೇಷನ್ಸ್ ಅಂದ್ರೆ ಏನು, ಬೋತ್ ಡಿವೈಸಸ್ ಸೆಂಡ್ ಆ್ಯಂಡ್ ರಿಸೀವ್ ಡಾಟಾ ಸೈಮಲ್ಟೇನಿಯಸ್ ಅಂದರೆ ಎಟ್ ಅ ಟೈಮಲ್ಲಿ ನೀವು ಡಾಟಾ ಸೆಂಡು ಮಾಡ್ಬೋದು, ಆಮೇಲೆ ರಿಸೀವು ಮಾಡ್ಬೋದು ಆಯಿತಾ. ಡಾಟಾ ಟ್ರಾನ್ಸ್ಫರ್ ಇಸ್ ಕ್ವಿಕ್ಕರ್ ಬಿಕಾಸ್ ದರ್ ಇಸ್ ನೋ ಡಿಲೇಯಿಂಗ್ ಫಾರ್ ದ ಚಾನಲ್ ಟು ಕ್ಲಿಯರ್ ಬಿಫೋರ್ ಸೆಂಡಿಂಗ್ ಆರ್ ರಿಸೀವಿಂಗ್ ದ ಡಾಟಾ. ಇಲ್ಲಿ ಏನಪ್ಪ ಅಂದರೆ ಡಾಟಾ ಟ್ರಾನ್ಸ್ಫರ್ ವೆರಿ ಕ್ವಿಕ್ಕರ್ ವೇಯಲ್ಲಿ ಆಗ್ತಾ ಹೋಗುತ್ತೆ. ಓಕೆನಾ, ದರ್ ಇಸ್ ನೋ ಡಿಲೇಯಿಂಗ್ ಇನ್ ದ್ಯಾಟ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನೋಡಿ, ಫೋನ್ ಕಾಲ್ಸ್ ಅಲ್ವಾ, ಟೆಲಿಫೋನ್, ನಾವು ಫೋನಲ್ಲಿ ಫೋನ್ ಕಾಲ್ಸಲ್ಲಿ ಏನಾಗುತ್ತೆ, ನೀವು ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ಬೋದು, ಆ ಕಡೆಯಿಂದ ರಿಸೀವ್ ಮಾಡ್ಬೋದು, ಕರೆಕ್ಟ್ ಅಲ್ವಾ, ಎಟ್ ಅ ಟೈಮಲ್ಲಿ. ಸೊ ನೆಕ್ಸ್ಟ್ ಮೊಬೈಲ್ ಫೋನ್ಸ್, ನೆಕ್ಸ್ಟ್ ಮಾಡರ್ನ್ ಹೈ ಸ್ಪೀಡ್ ಇಂಟರ್ನೆಟ್ಟಲ್ಲೂ ಕೂಡ ಡಾಟಾವನ್ನು ಎಟ್ ಅ ಟೈಮಲ್ಲಿ ಸೆಂಡು ಮಾಡ್ಬೋದು, ಸೈಮಲ್ಟೇನಿಯಸ್ಲಿ ಸೆಂಡು ಮಾಡ್ಬೋದು, ರಿಸೀವು ಮಾಡ್ಬೋದು. ಅದನ್ನು ನಾವು ಫುಲ್ ಡುಪ್ಲೆಕ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ಹಾಗಾಗಿ ಆನ್ಸರ್ ಬಂದುಬಿಟ್ಟು ನಿಮ್ಗೆ ಗೊತ್ತಿದೆ, ರೇಡಿಯೋ ಬ್ರಾಡ್ಕಾಸ್ಟ್ ಸಿಂಪ್ಲೆಕ್ಸ್, ಟೆಲಿವಿಷನ್ ಬ್ರಾಡ್ಕಾಸ್ಟ್ ಅಂದರೆ ಡಾಟಾ ಫ್ಲೋಸ್ ಇನ್ ಏನಂತ ಹೇಳ್ತೀವಿ, ಡಾಟಾ ಫ್ಲೋಸ್ ಇನ್ ಸಿಂಗಲ್ ಡೈರೆಕ್ಷನ್ ಅಲ್ವಾ, ಸಿಂಗಲ್ ಡೈರೆಕ್ಷನ್. ಸೊ ಇಲ್ಲಿ ಟೆಲಿವಿಷನ್ ಕೂಡ ಸಿಂಗಲ್ ಡೈರೆಕ್ಷನಲ್ಲಿ ಹೋಗುತ್ತೆ, ಕಂಪ್ಯೂಟರ್ ಟು ಪ್ರಿಂಟರ್ ಸಿಂಗಲ್ ಆ್ಯಂಡ್ ಕೀಬೋರ್ಡ್ ಟು ಕಂಪ್ಯೂಟರ್ ಸಿಂಗಲ್. ಆ್ಯಂಡ್ ವಾಕಿ-ಟಾಕಿ ಬಂದುಬಿಟ್ಟು ಏನಂತ ಹೇಳ್ತೀವಿ, ವಾಕಿ-ಟಾಕಿ ಇಸ್ ಎಕ್ಸಾಂಪಲ್ ಫಾರ್ ಹಾಫ್ ಡುಪ್ಲೆಕ್ಸ್ ಅಲ್ವಾ. ಇಲ್ಲಿ ಏನಾಗುತ್ತೆ, ಎರಡೂ ಕಡೆಯಿಂದನೂ ನಾವು ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ಬೋದು,
ಬಟ್ ಏನಂತಂದರೆ ಒಂದು ಡಿವೈಸ್ ಟ್ರಾನ್ಸ್ಮಿಟ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಡಿವೈಸ್ ಇಟ್ ಶುಡ್ ವೆಯ್ಟ್ ಅಲ್ವಾ. ಸೊ ಅದನ್ನ ಏನಂತ ಹೇಳ್ತೀವಿ, ಹಾಫ್ ಡೂಪ್ಲೆಕ್ಸ್ ಕಮ್ಯುನಿಕೇಷನ್ಸ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ. ಸೊ ದಿಸ್ ಈಸ್ ಮೈ ಟೆಲಿಗ್ರಾಮ್ ಚಾನಲ್. ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ನೆಕ್ಸ್ಟ್ ಒಂದು ಕ್ವೆಶ್ಚನ್ ಜೊತೆ ಮತ್ತೆ ಬರ್ತೀನಿ. ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಮಾಡಿ, ದೆನ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಮತ್ತೊಂದು ಕ್ವೆಶ್ಚನ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.